ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ಮತ್ತೊಂದು ಕಡೆ ಯತೀಂದ್ರ ಸಿದ್ದರಾಮಯ್ಯ ಅವರು ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳ ಕಾರ್ಯಕ್ರಮದಲ್ಲಿ ಸಿಎಂ ಪುತ್ರ ಯತೀಂದ್ರ ಅಹಿಂದ ಜಪ ಮಾಡಿದ್ದಾರೆ. ನಮ್ಮ ಸಮುದಾಯ ಯಾವಾಗಲೂ ಸಿದ್ದರಾಮಯ್ಯ ಅವರ ಪರ ಇರುತ್ತೆ. ದೇವರಾಜು ಅರಸು ರೀತಿ ದೀರ್ಘಾವಧಿ ಆಡಳಿತ ಮಾಡಿದ್ದಾರೆ. ಮುಂದೆಯೂ ನಿಮ್ಮ ಆಶೀರ್ವಾದ ಬೇಕು ಅಂತ ಯತೀಂದ್ರ ಬ್ಯಾಟಿಂಗ್ ಮಾಡಿದ್ದಾರೆ. ಸಮುದಾಯ ಮುಂದಿಟ್ಟು ತಂದೆಗೆ ಸಿಎಂ ಸ್ಥಾನ ಭದ್ರಪಡಿಸೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಕಸರತ್ತು ನಡೆಸ್ತಾ ಇದ್ದಾರೆ. ಒಗ್ಗಟ್ಟಲ್ಲೇ ಬಲ ಇರುವಂತದ್ದು. ಹಿಂದುಳಿದ ವರ್ಗದವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ರಾಜಕೀಯ ಶಕ್ತಿ ಪಡ್ಕೊಳಕ್ಕಾಗತ್ತೆ. ನಮ್ಮ ಸಮುದಾಯ ಯಾವಾಗ್ಲೂ ಕೂಡ ಒಗ್ಗಟ್ಟಾಗಿದ್ದು ಯಾವಾಗ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಆಶೀರ್ವಾದ ಮಾಡಿದಿರಿ. ಹಾಗಾಗಿ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿ ಇವತ್ತು ದೇವರಾಜ ಅವರ ಇಷ್ಟು ದೀರ್ಘಾವಧಿ ಮುಖ್ಯಮಂತ್ರಿಗಳಾಗಿದ್ರು. ಆ ದಾಖಲೆಯನ್ನು ಮುರಿದು ಕೂಡ ಇವತ್ತು 7 ವರ್ಷಗಳಿಗಿಂತ ಹೆಚ್ಚು ಕಾಲ ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯ ಅವರು ಮುಂದುವರಿದಿದ್ದಾರೆ. ಸೊ ಅವ್ರಿಗೆ ಏನಾದ್ರು ಈ ಸಾಧನೆ ಮಾಡಿದ್ರೆ ಅದಕ್ಕೆ ನೀವು ಕೊಟ್ಟಂತ ಬೆಂಬಲ ಆಶೀರ್ವಾದನೇ ಕಾರಣ. ಈ ಮುಂದೆನೂ ಕೂಡ ಒಗ್ಗಟ್ಟಾಗಿ ನಿಮ್ಮ ಬೆಂಬಲ ಆಶೀರ್ವಾದನ ಸಿದ್ದರಾಮಯ್ಯ ಅವರು ಕೊಡಿ ಅಂತ ಈ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾನೆ. ಮತ್ತೆ ಇತ್ತಾನೆ ಹಿಟ್ನಾಳ್ ಸರ್ ಅವ್ರು ಹೇಳ್ತಾ ಇದ್ರು, ಗಂಗಾವತಿ ತಾಲೂಕಿನಲ್ಲಿ ಸುಮಾರು 72 ಕೆರೆಗಳನ್ನು ತುಂಬೋದಕ್ಕೆ 140 ಕೋಟಿಯಷ್ಟು ಹಣನ ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ಹೇಳಿ. ಗಂಗಾವತಿ ತಾಲೂಕು ಅವ್ರು ಯಾವತ್ತೂ ಕೂಡ ತಂದೆಯವ್ರಿಗೆ ಬೆಂಬಲ ಕೊಟ್ಕೊಂಡು ಬಂದಿದ್ರಿ. ಈ ಬಾರಿ ನಮ್ಮ ರಾಜಶೇಖರ್ ಹಿಟ್ನಾಳ್ ಅವ್ರು ಗೆಲ್ಲೋದಕ್ಕೆ ಸುಮಾರು 16,000 ಓಟ್ನಿಂದ ಲೀಡ್ ಕೊಟ್ಟಿದ್ರಿ. ಅಷ್ಟೇ ಇಲ್ಲ, ತಂದೆಯವರು ಕೂಡ ಹಿಂದೆ ಕೊಪ್ಪಳದಲ್ಲಿ ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು. ಆಗ್ಲೂ ಕೂಡ ಅತಿ ಹೆಚ್ಚು ಗಂಗಾವತಿ ತಾಲೂಕಿನಿಂದಲೇ ಓಟ್ ಲೀಡ್ ಕೊಟ್ಟಿದ್ರು ಅಂತ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ. ಸೊ ಹಾಗಾಗಿ ಅದಕ್ಕೂ ಕೂಡ ನಿಮಗೆ ಕೃತಜ್ಞತೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಏನು ಪ್ರೀತಿ ವಿಶ್ವಾಸ ತೋರಿದಿರಿ ಅದಕ್ಕೆ ತಕ್ಕ ಹಾಗೆ ಮುಖ್ಯಮಂತ್ರಿಗಳು ಕೂಡ ತಮ್ಮ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಿಮ್ಗೆ ಕೆಟ್ಟ ಹೆಸರು ತರುವಂತ ಕೆಲಸ ಮಾಡಿಲ್ಲ. ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ಹಲವಾರು ಭಾಗ್ಯಗಳನ್ನು ಕೊಟ್ಟು ನುಡಿದಂತೆ ನಡೆದಂತೆ ಸರ್ಕಾರ ಅಂತ ಹೇಳಿ ಹೆಸರು ಪಡೆದಿದ್ರು. ಈ ಬಾರಿನೂ ಕೂಡ ಪಂಚ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಹೇಳಿ ಚುನಾವಣೆಗಿಂತ ಮುಂಚೆ ಹೇಳಿದ್ರು. ಅದು ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ, ವರ್ಷಕ್ಕೆ 60,000 ಕೋಟಿ ಖರ್ಚಾಗಂತ ಕಾರ್ಯಕ್ರಮಗಳು. ಆದ್ರೆ ನಮ್ಮ ಸಿದ್ದರಾಮಯ್ಯ ಅವರು, ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಂತ ಒಂದೇ ವರ್ಷದಲ್ಲಿ ಅಷ್ಟು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ಬಹುಶಃ ದೇಶದಲ್ಲಿ ಯಾವ ಸರ್ಕಾರನೂ ಮಾಡಿದಂತ ಸಾಧನೆಗಳನ್ನ ಮಾಡಿದ್ದಾರೆ. ಇವತ್ತು ಪಂಚ ಗ್ಯಾರಂಟಿಗಳಿಂದ ಎಷ್ಟೊಂದು ಜನ ಬಡವರಿಗೆ ಅನುಕೂಲ ಆಗ್ತಾ ಇದೆ, ಕಷ್ಟಪಡೋರಿಗೆ ಅನುಕೂಲ ಆಗ್ತಾ ಇದೆ. ಜೊತೆಗೆ ನಮ್ಮ ಸರ್ಕಾರ ಯಾವತ್ತು ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡಿರು. ಯಾರ ಸಮಾಜದಲ್ಲಿ ಅತಿ ಹಿಂದುಳಿದಿರ್ತಾರೆ, ಅದು ದಲಿತರು ಇರಬಹುದು, ಹಿಂದುಳಿದ ವರ್ಗದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಮಹಿಳೆಯರು ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಅವ್ರಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಅವ್ರಿಗೆ ಶಕ್ತಿ ತುಂಬಿದ್ರೆ ಮಾತ್ರ ಸಮಾಜ ಉದ್ಧಾರ ಆಗುತ್ತೆ ಅಂತ ನಂಬಿಕೆ ಇರೋರು. ಸೊ ಅದೇ ಒಂದು ಸಿದ್ಧಾಂತ ಅಡಿಯಲ್ಲಿ ಅವರು ಕೂಡ ಕೆಲಸ ಮಾಡ್ಕೊಂಡು ಸರ್ಕಾರ ಕಾರ್ಯಕ್ರಮಗಳು ಕೊಟ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನೀವೇನು ಪ್ರೀತಿ ವಿಶ್ವಾಸ ತೋರಿಸಿದಿರಿ ಅದಕ್ಕೆ ತಕ್ಕ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಕೆಲಸ ಮಾಡಿದ್ದಾರೆ.